ನಮಸ್ಕಾರ ಸ್ನೇಹಿತರೆ, ನಿಮಗೇನಾದರೂ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ಈರುಳ್ಳಿ ಪರೋಟನ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿರುತ್ತೆ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟ್ಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೆನ್ಷನ್ ಮಾಡಿರೋ ಪ್ರಕಾರ ನೀವು ಗೋಧಿ ಹಿಟ್ಟನ್ನೇ ತೊಗೊಳ್ಬೇಕಾಗುತ್ತೆ. ಮತ್ತು ನೀವು ಮೈದಾ ಹಿಟ್ಟನ್ನು ತೊಗೊಳ್ಳೋದು ಬೇಡ, ಗೋಧಿ ಹಿಟ್ಟನ್ನೇ ತೊಗೊಳ್ಬೇಕು. ತೊಗೊಂಡು ಇದನ್ನು ಚೆನ್ನಾಗಿ ಜರಡಿ ಹಿಡ್ಕೊಳ್ಬೇಕು. ನೀವು ಯಾವುದಾದ್ರೂ ರೆಸಿಪೀಸ್ನ ಮಾಡಲಿ ಹಿಟ್ಟನ್ನು ತೊಗೊಳ್ಳುವಾಗ ಜರಡಿ ಹಿಡ್ಕೊಂಡು ನಿಧಾನವಾಗಿ ಮಾಡ್ತಾ ಬನ್ನಿ. ಈಗ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಪರೋಟ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕರಿ ಎಳ್ಳು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ನೆಕ್ಸ್ಟ್ ಸ್ಟೆಫನ್ ರೆಡಿ ಮಾಡಬೇಕಂದ್ರೆ ಅದಕ್ಕೂ ಕೂಡ ಉಪ್ಪು ಹಾಕ್ಕೊಳ್ಳೋದು ಕಾರಣ ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಬನ್ನಿ. ಒಂದೇ ಸಮನೆ ನೀರನ್ನು ಹಾಕೋದು ಬೇಡ, ಕಲಸೋದು ಬೇಡ. ಈ ಥರ ನೀವು ಮಿಕ್ಸ್ ಮಾಡ್ತಾ ಬಂದರೆ ನಿಮಗೆ ತುಂಬಾ ಫ್ಲಫಿಯಾಗಿ ಕೂಡ ಈ ಪರೋಟ ರೆಡಿಯಾಗುತ್ತೆ. ಈಗ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟು ಯಾವ ಥರ ನಾದ್ಕೊಳ್ತೀವೋ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಯಾಕೆ ಅಂದರೆ ನಾವು ಪರೋಟ ಮಾಡಬೇಕಾದ್ರೆ ಉದ್ದಬೇಕಾದ್ರೆ ಅದು ಬೇಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚಪಾತಿಯನ್ನು ಯಾವ ರೀತಿ ನಾದ್ಕೊಳ್ತೀವೋ ಅದಕ್ಕಿಂತ ಗಟ್ಟಿಯಾಗಿ ನಾದ್ಕೊಳ್ಬೇಕು. ನೋಡಿ, ನೀವೇನಾದರೂ ಹೊರಗಡೆ ಹೋಗಿ ಚಪಾತಿ ಪರೋಟ ತಿಂದು ಬರೋದಕ್ಕಿಂತ ಮನೇಲೇ ತುಂಬಾ ಈಸಿಯಾಗೋ ಪರ್ಫೆಕ್ಟಾಗಿ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ತುಂಬಾ ಟೇಸ್ಟಾಗಿ ಈ ಪರೋಟ ಮಾಡ್ಬೋದು. ನೋಡಿ, ಹಿಟ್ಟನ್ನು ನಾನು ಯಾವ ಥರ ಈ ಥರ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ಅಂತ ಇದೇ ಥರ ನೀವು ಕೂಡ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಜಾಸ್ತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಇದನ್ನು ನಾನು ರೆಸ್ಟ್ಗೆ ಇಡ್ತಾ ಇದ್ದೀನಿ. ಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿ ಹಿಟ್ಟನ್ನು ನೀವು ಎಷ್ಟು ಚೆನ್ನಾಗಿ ನೆನೆಯಕ್ಕೆ ಬಿಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಪರೋಟ ಫ್ಲಫಿಯಾಗಿ ಸಾಫ್ಟಾಗಿ ಕೂಡ ಇರುತ್ತೆ. ಯಾವುದೇ ರೀತಿ ರಫ್ ಆಗಿ ಬರೋದಿಲ್ಲ. ರಫ್ ಆಗಿ ಬರಬಾರ್ದು ಅಂದರೆ ನೀವು ಹಿಟ್ಟನ್ನು ಚೆನ್ನಾಗಿ ನೆನೆಯಲಿಕ್ಕೆ ಇಡಬೇಕು. 1 ಅವರ್ ಹಿಟ್ಟನ್ನ ನಾನು ನೆನೆಸೋಕ್ಕೆ ಇಟ್ಟಿದ್ದೀನಿ. ಅಕಸ್ಮಾತ್ ಎಮರ್ಜೆನ್ಸಿಯಾಗಿ ಮಾಡಬೇಕಂದ್ರೂ ಪರವಾಗಿಲ್ಲ, ಇಂದಲೇ ಕೂಡ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ 3 ಮೀಡಿಯಮ್ ಸೈಜ್ ಆಗಿರುವ ಈರುಳ್ಳಿಯನ್ನು ಉದ್ದುದನೆದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಹಾಗೂ ಅಜ್ವೈನನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಹಾಕಿ ಒಳ್ಳೆ ಘಮ ಕೊಡುತ್ತೆ. ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ. ಯಾವುದೇ ಕಾರಣಕ್ಕೂ ನೀವು ಚಾಟ್ ಮಸಾಲ ಮಿಸ್ ಮಾಡದೆ ಹಾಕಿ. ಸೇಮ್ ಪಾನಿಪುರಿ ಟೇಸ್ಟ್ ಬರುತ್ತಲ್ಲ ಫ್ಲೇವರ್, ಅದೇ ಫ್ಲೇವರ್ ಬರುತ್ತೆ. 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬಾಂಬೆ ರವೆ ಅಂದರೆ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ ಯಾಕೆ ತೊಗೊಂಡಿದ್ದೀನಿ ಅಂತ ನಿಮ್ಮ ತಲೆಯಲ್ಲಿ ಬಂದಿರ್ಬೋದು. ನೋಡಿ, ನಾವು ಈರುಳ್ಳಿಯನ್ನು ಉಪ್ಪು ಖಾರ ಅರಿಶಿಣದಲ್ಲಿ ಮಿಕ್ಸ್ ಮಾಡಿದಾಗ ನೀರು ಬಿಟ್ಬಿಡುತ್ತೆ. ಆ ನೀರು ಬಿಟ್ಟಾಗ ಏನಾಗುತ್ತೆ, ನಾವು ಚಪಾತಿ ಹಿಟ್ಟಲ್ಲಿ ಹಾಕಿದಾಗ ಪರೋಟ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಚಿರೋಟಿ ರವೆಯನ್ನು ಹಾಕೋದ್ರಿಂದ ನೀರನ್ನು ತಡೆಗಟ್ಟುತ್ತೆ, ಅಂದರೆ ನೀರು ಬರೋಕ್ಕೆ ಅದು ಬಿಡೋದಿಲ್ಲ. ಈ ರೀತಿಯಾಗಿ ನಾವು 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡಲ್ಲಿಡಿ. ಈಗ ನಾನಿಲ್ಲಿ 1 ಅವರ್ ಹಿಟ್ಟನ್ನು ಚೆನ್ನಾಗಿ ನೆನೆಸಿದ್ದೀನಿ. ನೀವು ನೋಡ್ತಿರ್ಬೋದು. ಈಗ ನೀವು ಚಪಾತಿ ಮಾಡಲಿಕ್ಕೆ ಹಿಟ್ಟು ತೊಗೊಳ್ತೀರಲ್ವ, ಅದಕ್ಕಿಂತ ಸ್ವಲ್ಪ ದೊಡ್ಡದು ತೊಗೊಳ್ಳಿ. ನಮ್ಮ ಕೈಗೆ ಮುಷ್ಟಿ ಎಷ್ಟಾಗುತ್ತೋ ಅಷ್ಟು ಹಿಟ್ಟನ್ನು ಒಂದೇ ಸಮನೆ ತೊಗೊಳ್ಳಿ. ಇದನ್ನು ನೀವು ಚೆನ್ನಾಗಿ ನಿಮಗೇನಾದರೂ ಕ್ರ್ಯಾಕ್ಸ್ ಥರ ಬಂದರೆ ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಗೋಧಿ ಹಿಟ್ಟನ್ನು ಹಚ್ಕೊಳ್ಬೇಕು. ಮತ್ತು ಯಾವುದೇ ರೀತಿ ಎಣ್ಣೆಯನ್ನು ಹಚ್ಕೊಂಡು ಲತ್ತಿಸ್ಕೊಳ್ಳೋದು ಬೇಡ. ಪರ್ಟಿಕ್ಯುಲರಾಗಿ ಗೋಧಿ ಹಿಟ್ಟನ್ನೇ ತೊಗೊಂಡು ಚಪಾತಿ ಯಾವ ಥರ ನೀವು ಲತ್ತಿಸ್ತೀರೋ ಸೇಮ್ ಅದೇ ಥರ ಲತ್ತಿಸ್ಕೊಳ್ಬೇಕು. ತೀರ ದಪ್ಪ ಬೇಡ, ತೀರ ತೆಳುವಾಗಿ ಬೇಡ, ಮೀಡಿಯಮ್ ಸೈಜಲ್ಲಿ ಚಪಾತಿಯನ್ನು ಲತ್ತಿಸ್ಕೊಳ್ಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಕರಿ ಎಳ್ಳನ್ನು ಮಿಸ್ ಮಾಡಬೇಡಿ. ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮಕ್ಕಳು ನೋಡಿದ ತಕ್ಷಣ ತಿನ್ನಬೇಕಂದ್ರೆ ಈ ಥರ ಡಿಫ್ರೆಂಟ್ಸ್ ಆಗಿ ಏನಾದರೂ ಆ್ಯಡ್ಸ್ ಮಾಡ್ತಾ ಬಂದರೆ ಅವರು ಕೂಡ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ನೋಡಿ, ಫೈನಲಾಗಿ ಈ ಥರ ಚಪಾತಿ ಹಿಟ್ಟು ಸ್ವಲ್ಪ ಚಪಾತಿಗಿನ ದೊಡ್ಡದಾಗಿದೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸ್ಟೆಫನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅನ್ನೋರು ಜಾಸ್ತಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲ ಸ್ವಲ್ಪ ನಮಗೆ ಈರುಳ್ಳಿ ಸ್ಮೆಲ್ ಆಗಲ್ಲ ಅನ್ನೋರು ಸ್ವಲ್ಪ ಹಾಕ್ಕೊಳ್ಬೋದು. ಸ್ವಲ್ಪನ ಹಾಕ್ಕೊಂಡು ಟೇಸ್ಟ್ ಬರುತ್ತೆ, ಜಾಸ್ತಿ ಕೂಡ ಹಾಕ್ಕೊಂಡು ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನೆಲ್ಲ ನಾನೀಗ ಚೆನ್ನಾಗಿ ಸುತ್ತಲೂ ಅಪ್ಲೈ ಮಾಡ್ತಾ ಇದ್ದೀನಿ. ಇದೇ ಥರ ನೀವು ಕೂಡ ಅಪ್ಲೈ ಮಾಡಿ. ನೀವು ಬೇಕಿದ್ದರೆ ಹಸಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಖಾರದ ಪುಡಿ ಸ್ಕಿಪ್ ಮಾಡಿಕೊಂಡು. ನೋಡಿ, ನಿಧಾನವಾಗಿ ಈ ಥರ ರೋಲ್ ಮಾಡ್ತಾ ಬನ್ನಿ. ಯಾವುದೇ ರೀತಿ ತಳ ಹತ್ತಿರಬಾರ್ದು. ಹಿಟ್ಟನ್ನು ಹಾಕ್ಕೊಂಡು ಲತ್ತಿಸ್ಕೊಳ್ಳಿ. ಕೆಳಗಡೆ ಯಾವುದೇ ರೀತಿ ಹತ್ಕೊಳ್ಬಾರ್ದು. ನಿಧಾನವಾಗಿ ರೋಲ್ ಮಾಡ್ತಾ ಬನ್ನಿ. ಈರುಳ್ಳಿ ಪರವಾಗಿಲ್ಲ, ಕೆಳಗಡೆ ಉದುರಿದ್ರು ಅದೇನೂ ಪರವಾಗಿಲ್ಲ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋ ನೆಸೆಸಿಟಿ ಇಲ್ಲ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿ, ಯಾಕೆಂದರೆ ಅಲ್ಲಿ ಪಾರ್ಟ್ಸ್ ಓಪನ್ ಆಗಬಾರ್ದು. ಎಡ್ಜ್ ಏನಿದೆಯಲ್ಲ ಅದು ಓಪನ್ ಆಗಲಾರ್ದಂಗೆ ನೀವು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಸೆಂಟ್ರ್ ಸೈಜಲ್ಲಿ ಈಗ ನಾನು ಚಾಕುವಿನ ಸಹಾಯದಿಂದ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನನಗೆ ಒಂದು ಇಡೀ
ಒಂದು ಮುಷ್ಟಿಯಲ್ಲಿ ತೊಗೊಂಡಿರುವಂಥ ಹಿಟ್ಟಿನಿಂದ 2 ಪರೋಟನ ಮಾಡ್ತಾಯಿದ್ದೀನಿ. ಸೊ ಈಗ ಎಡ್ಜಲ್ಲಿ ಚೆನ್ನಾಗಿ ಮಿಡ್ಲ್ ಸೈಜಲ್ಲಿ ಕಟ್ ಮಾಡಿಕೊಂಡು ಚಾಕುವಿನ ಸಹಾಯದಿಂದ ಈಗ ನಾನು ಇದನ್ನು ರೋಲ್ ಮಾಡ್ತಾಯಿದ್ದೀನಿ. ನಿಧಾನವಾಗಿ ರೋಲ್ ಮಾಡ್ತಾ ಬನ್ನಿ. ಈರುಳ್ಳಿ ಕೆಳಗಡೆ ಉದುರಿದ್ರೂ ಪರವಾಗಿಲ್ಲ, ನಡೆಯುತ್ತೆ. ಈ ಥರ ನೀವು ರೋಲ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಹತ್ಕೊಳ್ಳುತ್ತೆ. ಇದೇ ಥರ ಇದನ್ನು ಕೂಡ ಸೇಮ್ ಪ್ರೋಸೆಸ್ನ ಕಂಟಿನ್ಯೂ ಮಾಡಿ. 2 ಕೂಡ ನಾನೀಗ ಇದೇ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಿಮ್ಗೆ ಏನಾದರೂ ಈರುಳ್ಳಿ ಜಾಸ್ತಿ ಉದುರುತ್ತಿದೆ ಅಂತ ಫೀಲ್ ಅನ್ನಿಸ್ದಾಗ ಈ ಥರ ಹಿಟ್ಟನ್ನು ಹಾಕ್ಕೊಂಡು ಬೇಗ ಲತ್ತಿಸ್ಬಿಡಿ. ಯಾಕೆ ಅಂದರೆ ಈರುಳ್ಳಿ ಸ್ವಲ್ಪ ನೀರು ಬಿಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಕ್ವಿಕ್ಕಾಗಿ ನೀವು ಮಾಡ್ಕೊಳ್ಬೇಕು. ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡೇ ಲತ್ತಿಸ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಅದಕ್ಕೆ ಹಿಟ್ಟಿಗೆ ಹತ್ಕೊಳ್ಳುತ್ತೆ. ಸೊ ನೋಡಿ, ಈಗ ನಾನು ಚಪಾತಿ ಯಾವ ಥರ ನಾದ್ಕೊಳ್ತೀವಿ, ಮೃದುವಾಗಿ ತುಂಬಾ ಸ್ಮೂತಾಗಿ ನಾದ್ಕೊಳ್ಬೇಕು. ಸೊ ನೋಡಿ, ನೀವು ಫಾಸ್ಟಾಗಿ ಚಪಾತಿನ ಪ್ರೆಸ್ ಮಾಡೋ ಥರ ಮಾಡೋದು ಬೇಡ. ಸೊ ತುಂಬ ನಿಧಾನವಾಗಿ ನೀವು ಪ್ರೆಸ್ ಮಾಡ್ತಾ ಬನ್ನಿ. ಈ ಥರ ಅದು ರೌಂಡ್ ಶೇಪಲ್ಲೇ ಆಲ್ರೆಡಿ ಬರುತ್ತೆ. ನಿಮ್ಗೇನಾದರೂ ಸ್ವಲ್ಪ ಅಲ್ಲಲ್ಲಿ ಕಿತ್ತೋಗೋ ಚಾನ್ಸಸ್ ಇತ್ತು ಅಂದರೆ ನಿಧಾನವಾಗಿ ಪ್ರೆಸ್ ಮಾಡಿ ಬರುತ್ತೆ. ಈ ಥರ ಪ್ರೆಸ್ ಮಾಡ್ತಾ ನೀವು ಲತ್ತಿಸ್ಕೊಳ್ಬೇಕು. ಈ ಥರ ಎಲ್ಲಿ ದಪ್ಪ ಇದೆಯೋ ಅಲ್ಲಿ ಸ್ವಲ್ಪ ತೆಳುವಾಗಿ ಲತ್ತಿಸ್ಕೊಳ್ಳೋಕೆ ಟ್ರೈ ಮಾಡಿ. ನಿಮಗೇನು ನೋಡಲಿಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಬಟ್ ಮಾಡುವಾಗ ಇಷ್ಟೇನಾ ಪರೋಟ, ಅಷ್ಟು ಟೇಸ್ಟಿಯಾಗಿರುತ್ತೆ ಅನಿಸುತ್ತೆ. ಸೊ ಈ ಥರ ನಿಧಾನವಾಗಿ ನೀವು ಕೈಯಿಂದ ರೌಂಡ್ ಶೇಪ್ ತಿರುಗಿಸ್ತಾ ನಿಧಾನವಾಗಿ ಲಟ್ಟಿಸ್ತಾ ಬನ್ನಿ. ಸೊ ನೋಡಿ, ಈ ಥರ ಸ್ವಲ್ಪ ಇಲ್ಲಿ ನಿಮಗೆ ದಪ್ಪ ಅನಿಸಿದರೆ ಎಡ್ಜಲ್ಲಿ 1-2 ಈರುಳ್ಳಿ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ರಿಮೂವ್ ಮಾಡಿಬಿಡಿ. ಸೇಮ್ 2 ಪರೋಟ ಕೂಡ ಚೆನ್ನಾಗಿ ಲತ್ತಿಸ್ಕೊಂಡು ಈಗ ತವ ಕೂಡ ಫುಲ್ ಹೀಟ್ ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನಾನು 2 ಥರ ಬೇಯಿಸಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ, ಎಣ್ಣೆ ಅಪ್ಲೈ ಮಾಡಲಾರ್ದಂಗೆ ಯಾವ ಥರ ಬೇಯಿಸೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈಗ ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ತೀರಾ ಮೀಡಿಯಮಾಗಿ ಇಟ್ಕೊಳ್ಬೇಡಿ, ನಿಧಾನವಾಗಿ ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೇಲೆ ಕೆಳಗಡೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಪರೋಟ ಹಾಕಿ ನೆಕ್ಸ್ಟ್ ನಾನೀಗ ಮೇಲೆ ಕೂಡ ಎಣ್ಣೆನ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಏನಾದರೂ ನೀವು ಹೆಲ್ದಿಯಾಗಿ ರೆಸಿಪೀಸ್ನ ಮಾಡಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ರೆ ತುಂಬಾ ಡಿಫ್ರೆಂಟ್ ಫ್ಲೇವರ್ ಕೂಡ ಕೊಡುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ನೋಡಿ, ಈಗ ಲೈಟಾಗಿ ಮೇಲೆ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ನೀವು ಒಮ್ಮೆಲೆ ಹಾಕಿದ ತಕ್ಷಣ ತಿರುಗಿಸೋದು ಬೇಡ. ಆಲ್ರೆಡಿ ಅದು ಸ್ವಲ್ಪ ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಈಗ ನಾವು ಉಲ್ಟಾ ತಿರುಗಿಸೋಣ. ನಿಧಾನವಾಗಿ ನೀವು ಈ ಥರ ಅಂದ್ಕೊಂಡು ತಿರುಗಿಸಿ ನೋಡಿ. ಈಗಲೂ ನಾನು ಸ್ವಲ್ಪ ಮೇಲೆ ಎಣ್ಣೆಯನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಮಕ್ಕಳಿಗೆ ಕೊಡೋದಾದರೆ ತುಪ್ಪವನ್ನು ಅಪ್ಲೈ ಮಾಡಿ ಕೊಡಿ, ಇಲ್ಲಾಂದರೆ ಬಟರ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಇದನ್ನು ಕೂಡ ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಈ ಥರ. ಸೊ ನೋಡಿ, ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಕೂಡ ರೆಡಿ ಆಗ್ತಾಯಿದೆ ಪರೋಟ. ಸೊ ನೋಡಿ, ಈಗ ನೆಕ್ಸ್ಟ್ ನಾನೀಗ ನಿಧಾನವಾಗಿ ಮತ್ತೆ ಉಲ್ಟಾ ತಿರುಗಿಸಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪರೋಟ ಕೂಡ ರೆಡಿಯಾಗಿದೆ. ಸೊ ಈಗ ಸ್ವಲ್ಪ ನಾನೀಗ ಎಣ್ಣೆಯನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ತೀರಾ ರೊಟ್ಟಿ ಥರ ಗಟ್ಟಿಯಾಗಿಬಿಡುತ್ತೆ. ನಿಧಾನವಾಗಿ ಸ್ವಲ್ಪನೇ ನೀವು ಎಣ್ಣೆನೋ ಅಥವಾ ತುಪ್ಪನೋ ಬಟರ್ನೋ ಈ ಥರ ಅಪ್ಲೈ ಮಾಡ್ತಾಯಿದ್ರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಸೊ ನೋಡಿ, ಈಗ ಫೈನಲಾಗಿ ಈ ಥರ ಪ್ರೆಸ್ ಮಾಡ್ತಾ ಬಂದರೆ ಒಳಗಡೆ ಕೂಡ ಈರುಳ್ಳಿ ಆಫ್ ಆ್ಯಂಡ್ ಆಫ್ ಆಗಲಿ ಚೆನ್ನಾಗಿ ಬೇಯುತ್ತೆ. ಈಗ ನಾನಿದನ್ನ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಫೈನಲಾಗಿ ನಮಗೆ ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಮಾಡ್ಬೋದು. ಸೊ ಹಿಟ್ಟು ಚೆನ್ನಾಗಿ ನೆನೆಸಿದರೆ ನಿಮಗೆ ಇನ್ನೂ ಚೆನ್ನಾಗಿ ಪರೋಟ ಕೂಡ ರೆಡಿಯಾಗುತ್ತೆ. ಸೊ ನಿಮಗೇನಾದರೂ ಬ್ರೇಕ್ಫಾಸ್ಟ್ ನಾನು ಬೇಗ ಇಂದಲೇ ಮಾಡಬೇಕಂದ್ರೆ ಹಿಟ್ಟು ಕೂಡ ಇಂದಲೇ ನೆನೆ ಇಟ್ಕೊಂಡು ಕೂಡ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ತುಂಬಾ ಸುಲಭವಾಗಿ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ನೀವೇನಾದರೂ ಒಂದು ಸಲ ಟ್ರೈ ಮಾಡಿದರೆ ಮತ್ತೆ ಮಾಡ್ಕೊಂಡು ಕೂಡ ತಿಂತೀರಾ, ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ. ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ತುಂಬಾ ಸಾಫ್ಟಾಗಿ ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.